ಇನ್ನು ಟಿ ವಿ ಜಯಚಂದ್ರ ಹಿರಿಯ ನಾಯಕರು ಎಷ್ಟು ಬೇಸರ ಆಗಿದ್ದಾರೆ ಅಂತಂದರೆ, ನಾನು ಯಾವುದೇ ಕಾರಣಕ್ಕೂ ವಿಪಕ್ಷ ನಾಯಕರ ಸಾಲಿನಲ್ಲಿ ಕೂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಕ್ಷಮಿಸಿ, ಆಡಳಿತ ಪಕ್ಷದ ಸಾಲಿನಲ್ಲಿ ನಾನು ಕೂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ವಿಪಕ್ಷ ಸಾಲಿನಲ್ಲಿ ನನಗೆ ಆಸನಕ್ಕೆ ವ್ಯವಸ್ಥೆ ಮಾಡಿ ಅಂದಿದ್ದಾರೆ ಜಯಚಂದ್ರ. ಇಷ್ಟರ ಮಟ್ಟಿಗೆ ಅಸಮಾಧಾನ ಇದೆ ನೋಡಿ. ಪತ್ರ ಬರೆದಿದ್ದಾರೆ ಅವರು ಸ್ಪೀಕರ್ಗೆ. ಆಡಳಿತ ಪಕ್ಷದ ಸದಸ್ಯರ ಸಾಲಿನಲ್ಲಿ ನನಗೆ ಕೂತ್ಕೊಳ್ಳೋಕ್ಕೆ ಮುಜುಗರ ಆಗುತ್ತೆ, ನಾನು ಕೂತ್ಕೊಳ್ಳಲ್ಲ, ದಯವಿಟ್ಟು ನನಗೆ ವಿಪಕ್ಷ ಸಾಲಿನಲ್ಲಿ ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆ ಮಾಡಿಕೊಡಿ. ಇದು ಬಹಳ ನಿರೀಕ್ಷೆಯಲ್ಲಿದ್ದರು ಟಿ ಬಿ ಜಯಚಂದ್ರ. ಹಿರಿಯ ನಾಯಕರು, ಇನ್ನು ರಾಜಕೀಯ ಬದುಕು ಇನ್ನೆಷ್ಟು ದಿವಸ ಅನ್ನುವಂಥ ಪ್ರಶ್ನೆ ಇವರಲ್ಲೂ ಕೂಡ ಇದೆ. ಹಾಗಾಗಿ ಈ ಬಾರಿ ಎಲ್ಲೋ ಒಂದು ಕಡೆ ನನಗೆ ಗೌರವ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಇತ್ತು. ಆದರೆ ಇದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಆಡಳಿತ ಪಕ್ಷದ ಸದಸ್ಯರ ಸಾಲಿನಲ್ಲಿ ನಾನು ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ, ಹೀಗಾಗಿ ನನಗೆ ವಿಪಕ್ಷ ಸಾಲಿನಲ್ಲಿ ಕೂಡಿಸ್ಬಿಡಿ, ನನಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿಬಿಡಿ ಅಂತ. ಇದು ಬಹುಶಃ ಈ ರೀತಿ ಯಾರೋ ಈ ಪಕ್ಷ ಬಿಟ್ಟು ಹೋಗಿರುವಂಥವರು ಅವ್ರ ಪತ್ರ ಬರೆದಿರ್ಬೋದು ಇಲ್ಲಿ ತನಕ. ಆದರೆ ಪಕ್ಷದಲ್ಲೇ ಇದ್ದುಕೊಂಡು ಈ ರೀತಿ ಒಬ್ಬ ಹಿರಿಯ ನಾಯಕರು ಪತ್ರ ಬರೆದಿರೋದು ಇದೆಯಲ್ಲ, ಇದು ಇದೇ ಮೊದಲು ಅಂತ ಅನಿಸ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನು ನಡೀತಾ ಇದೆ? ಏನೋ ಒಂದು ದಿವಸ 2 ದಿವಸ ಮಾತಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ ಅನ್ನುವಂಥ ಮಾತಿತ್ತು. ಆದರೆ ಇಲ್ಲ, ಇಲ್ಲಿ ಮಾತಾಡ್ತಿರೋದನ್ನು ಈ ಆಡಿಯೋ ಬಿಡುಗಡೆ ಮಾಡೋದು ಇವೆಲ್ಲವೂ ಕೂಡ ನಡೀತಾ ಇದೆ. ಅದು ಒಂದು ಕಡೆಗೆ. ಜೊತೆಗೇನು ಅಂತಂದರೆ, ಈ ಏನೇನೋ ಅಸ್ತ್ರಗಳನ್ನು ಪ್ರಯೋಗಿಸ್ತು ಹೈಕಮಾಂಡ್. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಬಿಡಿ, ರೆಸಿಗ್ನೇಷನ್ ಏನಾದರೂ ಕೊಟ್ಟರೆ ಯಾವುದೇ ಕಾರಣಕ್ಕೂ ಮುಲಾಜ್ ಬೇಡ ಅಂತಂದರೆ ಹೆದರಿಸೋ ಪ್ರಯತ್ನ ಮಾಡ್ತು. ಆದರೆ ಕಾಂಗ್ರೆಸ್ ನಾಯಕರು ಅಷ್ಟು ಸುಲಭವಾಗಿ ಹೆದರುವಂಥವ್ರಲ್ಲ, ಅದು ಗೊತ್ತಿರುವಂಥ ಸಂಗತಿ. ಯಾಕಂದರೆ ಕೆಲವರದ್ದನ್ನು ಪಕ್ಷ ಮೀರಿ ಬೆಳೆದಿದ್ದಾರೆ, ಅವ್ರಿಗೆ ಗೊತ್ತಿದೆ ಯಾವ ರೀತಿ ಹೆಂಗೆ ಬಗ್ಗಿಸ್ಬೇಕು ಅಂತ. ಅದೇ ನೋಡಿ ಈಗ ಎಡವಟ್ಟಾಗಿರೋದು. ಈಗ ನಿಜಕ್ಕೂ ಈಗ ಆಪರೇಷನ್ ಈಗ ಮುಂದಾಗಿದ್ದಾರೆ. ಸಿ ಎಂ ಸಂಬಂಧಪಟ್ಟಂಥವ್ರ ಜೊತೆ ಮಾತಾಡಿದ್ದಾರೆ. ಜೊತೆಗೆ KPCC ಅಧ್ಯಕ್ಷರು ಇವರೆಲ್ಲರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಸಾಲದು ಅಂತ ಹಿರಿಯ ನಾಯಕರು ಕೂಡ, ಸುರ್ಜೇವಾಲಾ ಕೂಡ ಬರ್ತಾ ಇದ್ದಾರೆ. ಇದು ಒಂದು ಕಡೆಗೆ ಆಡಿಯೋ ಬಿಡುಗಡೆ ಆಗ್ತಿರುವಂಥದ್ದು, 2 ಕಡೆಗೆ. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಟಿ ಬಿ ಜಯಚಂದ್ರ ಅಂತ ಹಿರಿಯ ನಾಯಕರು ಪತ್ರ ಬರಿತೀವಿ ಅಂತ ಕೂತ್ಕೊಂಡೇ ಇರಲ್ಲ. ಅದು ಬಹುಶಃ ನನಗೆ ಅನಿಸ್ತಾ ಇದೆ ಪ್ರಸನ್ನ, ನೀವು ಭಾಳ ದಿವಸದಿಂದ ಈ ವರದಿಗಾರಿಕೆ ಮಾಡ್ತಾ ಇದ್ದೀರಿ. ಈ ರೀತಿ ಆಡಳಿತ ಪಕ್ಷದ ಸದಸ್ಯರೇ ಈ ರೀತಿ ನಮಗೊಂದು ಈ ವಿಪಕ್ಷ ನಾಯಕರ ಸಾಲಿನಲ್ಲಿ ಕೂಡಿಸ್ಬಿಡಿ ಅಂತ ಕೇಳಿದ್ದು ಭಾಳ ಇಲ್ಲವೇ ಇಲ್ಲ ಅಂತ ಅನ್ಕೋತೀನಿ ನಾನು. ಏನಂತೀರಿ? ಹೌದು ರಂಗನಾಥ್, ಇದೀಗ ಹೈಕಮಾಂಡ್ ತಾನು ಸ್ಟ್ರಾಂಗ್ ಅನ್ನುವಂತಹ ಮೆಸೇಜ್ ಅನ್ನ ಕೊಡುವಂತಹ ಭರಾಟೆಯಲ್ಲಿ ಶಾಸಕರ ಅಸಮಾಧಾನವನ್ನ ಕೇಳುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಯತ್ನವನ್ನ ಕಳೆದ 2 ದಿನಗಳಿಂದ ಮಾಡಿರಲಿಲ್ಲ. ಅದರಲ್ಲೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವಾಗ ನೀವು ರಾಜೀನಾಮೆ ಕೊಟ್ಟರೆ ಕೆಲವೇ ನಿಮಿಷಗಳಲ್ಲಿ ಅಂಗೀಕಾರ ಮಾಡಿಬಿಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸಹಜವಾಗಿ ಶಾಸಕರು ಮತ್ತಷ್ಟು ಅಸಮಾಧಾನಗೊಂಡಿದ್ರು. ಅದಾದ ಬಳಿಕ ಇದೀಗ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಶಾಸಕರ ಅಸಮಾಧಾನವನ್ನ ತಣಿಸುವಂತ ಪ್ರಯತ್ನಗಳನ್ನ ಪ್ರಾರಂಭವನ್ನ ಮಾಡಿದ್ದಾರೆ. ಒಂದು ಕಡೆ DK ಶಿವಕುಮಾರ್ ಅವರು ಅಸಮಾಧಾನಿತ ಶಾಸಕರ ಬೇಸರವನ್ನ ತಣಿಸುವಂತ ನಿಟ್ಟಿನಲ್ಲಿ ತಾವೇ ಖುದ್ದಾಗಿ ಕರೆ ಮಾಡ್ತಿದ್ದಾರೆ. ಎಲ್ಲಿಗೆ ಸಾಧ್ಯವೋ ಅಲ್ಲಿಗೆ ಹೋಗಿ ಅಸಮಾಧಾನಿತ ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ ಅಸಮಾಧಾನಿತ ಶಾಸಕರಿಗೆ ಕರೆ ಮಾಡಿ KPCCಗೆ ಮತ್ತು ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಚರ್ಚೆ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ, ಮುಂದಿನ ದಿನಗಳಲ್ಲಿ ಏನು ಸ್ಥಾನಮಾನಗಳನ್ನ ನಿಮಗೆ ಪಕ್ಷ ಕೊಡಬಹುದು ಆ ಎಲ್ಲ ಸಾಧ್ಯತೆಗಳ ಬಗ್ಗೆಯೂ ಕೂಡ ನಾವು ಆಲೋಚನೆಯನ್ನ ಮಾಡ್ತೀವಿ. ಹೀಗಾಗಿ ಇರುವಂತ 20 ಸ್ಥಾನಗಳಲ್ಲಿ ಎಲ್ರಿಗೂ ಕೂಡ ಅವಕಾಶವನ್ನು ಕೊಡುವಂಥದ್ದು ಸಾಧ್ಯ ಆಗ್ತಿಲ್ಲ. ನಿಜ ಕೂಡ ಗೊಂದಲಗಳು ಕ್ರಿಯೇಟ್ ಆಗಿದ್ದಾವೆ. ಯಾರು ಸೇರ್ಪಡೆ ಆಗಬಾರ್ದಾಗಿತ್ತು ಅವರು ಸಚಿವ ಸ್ಥಾನವನ್ನ ಅಲಂಕರಿಸಿದ್ದಾರೆ, ಅದೆಲ್ಲವೂ ಕೂಡ ನಿಜ. ಆದರೆ ಯಾವುದೇ ರೀತಿಯ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ಶಾಸಕರಿಗೆ ಬೇಸರವನ್ನ ತಣಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು, ಹಂಪನಗೌಡ ಬಾದರ್ಲಿ ಅವರು, MC ಸುಧಾಕರ್ ಅವರು, ಬೇಳೂರು ಗೋಪಾಲ್ ಕೃಷ್ಣ ಇವರೆಲ್ಲರೂ ಕೂಡ BK ಹರಿಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ. ಇನ್ನು ಉಳಿದಂತಹ ನಾಯಕರನ್ನ ತಾವೇ ಖುದ್ದಾಗಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ KPCC ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಟಿ ಬಿ ಜಯಚಂದ್ರ ಅವರು ಇಡೀ ಸಮಾನ ಮನಸ್ಕರು ಯಾರು ಬೇಸರವನ್ನು ಹೊಂದಿದ್ದಾರೆ ಅವರ ನೇತೃತ್ವವನ್ನು ವಹಿಸಿದಂತೆ ಕಾಣಿಸ್ತಾ ಇದೆ. ಟಿ ಬಿ ಜಯಚಂದ್ರ ಅವರು ಈಗಾಗಲೇ ಪತ್ರವನ್ನು ಬರೆದು ಅದನ್ನು ಖುದ್ದಾಗಿ ಇಟ್ಕೊಂಡಿದ್ದಾರೆ. ತನಗೆ ಆಡಳಿತ ಪಕ್ಷದ ಸಾಲಿನಲ್ಲಿ ಕುರ್ಚಿಯೇ ಬೇಡ, ತಾನು ವಿರೋಧ ಪಕ್ಷದ ಸಾಲಿನಲ್ಲಿ ತನಗೆ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡಿ, ಅಲ್ಲಿಯೇ ಕೂತು ತಾನು ಆಡಳಿತ ಪಕ್ಷದ ಎಲ್ಲ ಕಾರ್ಯವೈಖರಿನ ಗಮನಿಸ್ತೀನಿ, ಏನು ಸಲಹೆ ಸೂಚನೆ ಕೊಡಬೇಕೋ ಅದನ್ನು ಅಲ್ಲಿಂದಲೇ ಕೊಡ್ತೀನಿ ಅನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಶಾಸಕರಿಗೆ, ಹಿರಿಯ ನಾಯಕರಿಗೆ ಎಷ್ಟರ ಮಟ್ಟಿಗೆ ಬೇಸರ ಇದೆ ಅನ್ನುವಂಥದ್ದು
ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ತಮ್ಮ ಜೊತೆಗೆ ಇರುವಂಥವರ ಆಸನವೇ ಬೇಡ, ಸಹವಾಸವೇ ಬೇಡ ಅನ್ನುವಂಥ ಮಟ್ಟಿಗೆ ಶಾಸಕರು ಬೇಸೆದ್ದು ಹೋಗಿದ್ದಾರೆ. ಇಷ್ಟರ ಮಟ್ಟಿಗೆ ಕ್ಯಾಬಿನೆಟ್ ವಿಸ್ತರಣೆ ಅನ್ನುವಂಥದ್ದು ಗೊಂದಲಗಳನ್ನು ಸೃಷ್ಟಿ ಮಾಡಿದೆ. ನಿಜ, ಒಂದೆರಡು ದಿನಗಳಲ್ಲಿ ಇದು ಶಮನ ಆಗಬಹುದು, ಮುಖ್ಯಮಂತ್ರಿಗಳು ಪರಿಹಾರವನ್ನು ಕಂಡುಕೊಳ್ಬಹುದು. ಆದರೆ ಮುಂದಿನ ದಿನಗಳಲ್ಲಿ ಇದು ಹಾಗೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಇದು ಹೇಳಿ ಕೇಳಿ ಚುನಾವಣೆಯ ವರ್ಷ ಪ್ರಾರಂಭ ಆಗುತ್ತೆ, ಧ್ರುವೀಕರಣದ ಸಮಯ. ಎಲ್ಲ ನಾಯಕರು ಕೂಡ ತಮ್ಮ ತಮ್ಮ ಭವಿಷ್ಯವನ್ನು ದೃಷ್ಟಿಯಲ್ಲಿ ಗಮನದಲ್ಲಿಟ್ಕೊಂಡು ಮುಂದಿನ ನಿರ್ಧಾರಗಳನ್ನ ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಹೇಳಿದ ಹಾಗೆ 30ರಿಂದ 35 ಶಾಸಕರಿಗೆ ದೊಡ್ಡ ಮಟ್ಟಿಗಿನ ಅಸಮಾಧಾನ ಇದೆ. ಅವರೆಲ್ಲರೂ ಕೂಡ ನಾವು ಸಮಾನ ಮನಸ್ಕರು ಒಂದು ಪ್ರತ್ಯೇಕ ಸಭೆಯನ್ನು ಸೇರಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ರಾಜೀನಾಮೆಯ ಹಂತಕ್ಕೆ ಈ ಬೆಳವಣಿಗೆ ಹೋಗದೇ ಇದ್ರೂ ಕೂಡ ಖಂಡಿತವಾಗಿಯೂ ಒಳಗಡೆ ಒಂದು ಕಿಡಿಯಂತೂ ಉರಿತಾನೆ ಇರುತ್ತೆ. ಅದು ಯಾವಾಗ ಬೇಕಾದರೂ ದೊಡ್ಡ ಮಟ್ಟಿಗಿನ ಜ್ವಾಲೆಯಾಗಿ ಹರಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ರಂಗನಾಥ್. ಎಸ್, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.